ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಒಂದು ಕಡೆ ಹಗರಣ ಕೇಸು, ಮತ್ತೊಂದು ಗಲಾಟೆ ಜೋರಾಗಿರೋ ಹೊತ್ತಲ್ಲಿ ಗ್ಯಾರಂಟಿ ಇದೆಂತಹ ಶಾಕ್ ಕೊಡ್ತು ಸರ್ಕಾರ. ನೋಡಿ, ಈಗ ಅತಿ ದೊಡ್ಡ ಸಂಕಷ್ಟ ಒಂದು ಎದುರಾದಂತೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಜನರಿಗೂ ಕೂಡ ಉಸಿರುಗಟ್ಟುವಂಥ ವಾತಾವರಣ. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಗ್ಯಾರಂಟಿ ಎಫೆಕ್ಟು ಕಾಣಿಸ್ತಾ ಇದೆ ಈಗ ನೇರವಾಗಿ. ಇಷ್ಟು ದಿನ ಪರೋಕ್ಷವಾಗಿ ಅಲ್ಲಿ ಹೊರೆ ಹಾಕಿದ್ರು, ತೆರಿಗೆ ಭಾರ, ಪೆಟ್ರೋಲ್ ರೇಟು, ಅದು ಇದು ಕಾಣಿಸ್ತಾ ಇತ್ತು. ಬಟ್ ಈಗ ನೇರವಾಗಿ ನೋಡಿ, ಪಾಲಿಕೆಯ ಅನುದಾನವನ್ನು ಕಟ್ ಮಾಡುವ ಮೂಲಕ ಪಾಲಿಕೆಗೆ ದೊಡ್ಡ ಹೊಡೆತ ಬಿದ್ದಿದೆ. ಬಜೆಟಲ್ಲಿ 500 ಕೋಟಿ ರೂಪಾಯಿ ವೇತನಾನುದಾನ ಕಡಿತ ಮಾಡಿದ್ದಾರೆ. ಅಭಿವೃದ್ಧಿ ಕಾಮಗಾರಿ ಇದರಿಂದ ಹಿನ್ನಡೆಯಾಗಿದೆ. ಸೊ ಏನಾಯಿತು? ಏನು ಹೇಳ್ತಾ ಇದ್ರಲ್ಲ ಇಷ್ಟು ದಿನ, ಗ್ಯಾರಂಟಿಯಿಂದ ಅಭಿವೃದ್ಧಿಗೆ ಸಮಸ್ಯೆ ಆಗತ್ತೆ ಅಂತ, ಅದು ನೇರವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಗ್ಯಾರಂಟಿ ಬಸ್ಸಲ್ಲಿ ಓಡಾಡೋದಕ್ಕೆ ಅಥವಾ ಇನ್ಯಾವುದೋ ಒಂದು ಪ್ರಯೋಜನ ಸಿಗ್ತಿದೆಯಲ್ಲ ಅಂತ ಖುಷಿ ಪಡ್ತಾ ಇದ್ರೆ, ಅಲ್ಲಿ ಅಭಿವೃದ್ಧಿ ಕೆಲಸ ಮಾಡೋದಿಕ್ಕೆ ಅಂತ ಏನು ಅನುದಾನ ಸಿಗಬೇಕಿತ್ತಲ್ಲ ಅದನ್ನು ಕಟ್ ಮಾಡಿದ್ದಾರೆ. ಅಲ್ಲಿಗೆ ಕೆಲಸ ಕಾರ್ಯಗಳಿಗೆ ಗ್ಯಾರಂಟಿ ಎಫೆಕ್ಟು ನೇರ ಕತ್ತರಿ ಬಿದ್ದಂಗಾಯಿತು. ಏನೇನಾಗಿದೆ ಅದನ್ನು ಹೇಳ್ತೀವಿ ನೋಡಿ. ವಿವಿಧ ಪಾಲಿಕೆಗಳಿಗೆ ಈಗಾಗಲೇ ಆದಾಯ ಸೋರಿಕೆ, ಸಿಬ್ಬಂದಿ ಕೊರತೆ, ಆರ್ಥಿಕ ಸಮಸ್ಯೆಗಳಿಂದ ತತ್ತರಿಸಿರುವ ಮಹಾನಗರ ಪಾಲಿಕೆಗಳಿಗೆ ಸರ್ಕಾರ ಈಗ ವೇತನಾನುದಾನ ಹಂಚಿಕೆಯಲ್ಲಿ 15% ಕಡಿತಗೊಳಿಸುವ ಮೂಲಕ ಸಂಕಷ್ಟಕ್ಕೆ ದಾರಿ ಮಾಡಿಕೊಟ್ಟಿದೆ. BBMPನೂ ಸೇರಿದಂತೆ ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮೈಸೂರು, ಕಲಬುರಗಿ, ಶಿವಮೊಗ್ಗ, ಬಳ್ಳಾರಿ, ದಾವಣಗೆರೆ, ವಿಜಯಪುರ, ಮಂಗಳೂರು, ತುಮಕೂರು ಸೇರಿದಂತೆ ಮಹಾನಗರ ಪಾಲಿಕೆಗಳು ಎಷ್ಟು ಸಂಕಷ್ಟದಲ್ಲಿವೆ ಅಂದರೆ, ಸರಿಯಾದ ತೆರಿಗೆ ಸಂಗ್ರಹ ಆಗಿದೆ, ಗುತ್ತಿಗೆ ಸಿಬ್ಬಂದಿ ವೇತನ, ಖರ್ಚು ವೆಚ್ಚ ನಿಭಾಯಿಸೋದಿಕ್ಕೂ ಪರದಾಡ್ತಾ ಇರೋದು. ಸಿಬ್ಬಂದಿ ವೇತನನೇ ಕೊಡೋದಿಕ್ಕಾಗ್ತಿಲ್ಲ, ಅಷ್ಟು ಸಂಕಷ್ಟ ಇದೆ. ಅದರ ಜೊತೆಗೆ ಈಗ ಈ ರೀತಿ ಅನುದಾನ ಕಟ್ ಮಾಡಿರೋದು ಎಷ್ಟು ಸರಿ? 15% ಈ ಬಜೆಟ್ನಲ್ಲಿ ಅಂದರೆ 500 ಕೋಟಿ ವೇತನಾನುದಾನ ಕಡಿತಗೊಳಿಸಿರೋದು ಪಾಲಿಕೆಗೀಗ ನುಂಗಲಾರದ ತುತ್ತಾಗಿದೆ. ಮತ್ತು ಗ್ಯಾರಂಟಿ ಎಫೆಕ್ಟು ಇಲ್ಲಿ ನೇರವಾಗಿ ಕಾಣಿಸ್ತಾ ಇದೆ. ಅಭಿವೃದ್ಧಿ ಯೋಜನೆಗಳು ಇರಲಿ, ವೇತನ ಕೊಡೋದಕ್ಕೆ ಸಂಕಷ್ಟ ಪಡೋ ಪರಿಸ್ಥಿತಿ ಎದುರಾಗಿದೆ ಈಗ. ಹಾಗಾದ್ರೆ ಪಾಲಿಕೆಗಳು ಈಗ ಏನು ಮಾಡಬೇಕು? ಮಹಾನಗರ ಪಾಲಿಕೆಗಳು ವೇತನಾನುದಾನ ಹಂಚಿಕೆಯಲ್ಲಿನ ವ್ಯತ್ಯಾಸ ಇಷ್ಟು ಕಡಿಮೆ ಆಗ್ತಿದೆಯಲ್ಲ ಈಗ, ಅದನ್ನ ತಮ್ಮ ಸ್ವಂತ ಸಂಪನ್ಮೂಲಗಳಿಂದನೇ ಹೆಂಗಾದ್ರೂ ಮಾಡಿ ಭರಿಸಬೇಕು, ಸೇರಿಸ್ಕೊಳ್ಬೇಕು. ಪಾಲಿಕೆ ಆಯುಕ್ತರಿಗೆ ಪೌರಾಡಳಿತ ನಿರ್ದೇಶನಾಲಯ ಹಣಕಾಸು ವಿಭಾಗದ ಜಂಟಿ ನಿರ್ದೇಶಕರು ಈ ರೀತಿ ನಿರ್ದೇಶನ ಕೊಟ್ಟಿದ್ದಾರೆ. ನೀವೇ ಇದಕ್ಕೇನು ಅಂತ ಸೋರ್ಸ್ ಅನ್ನು ವ್ಯವಸ್ಥೆ ಮಾಡ್ಕೊಳ್ಳಿ, ನಾವು ಕಟ್ ಮಾಡ್ತೀವಿ, ಕೊಡೋಕ್ಕಾಗಲ್ಲ ಅಂತ. ಇದರಿಂದಾಗಿ ಈಗ ಪಾಲಿಕೆಗಳು ತೆರಿಗೆ ಆದಾಯದಲ್ಲಿ ವಾರ್ಷಿಕವಾಗಿ 50 ಕೋಟಿ ಹೆಚ್ಚುವರಿಯಾಗಿ ಹೊಂದಾಣಿಕೆ ಮಾಡ್ಕೊಳ್ಬೇಕು. ಎಲ್ಲಿಂದ ಹೊಂದಾಣಿಕೆ ಮಾಡೋದು? ಹೆಚ್ಚುವರಿ ಈಗಿರೋದನ್ನೇ ಟಾರ್ಗೆಟ್ ರೀಚ್ ಆಗೋಕ್ಕಾಗ್ತಿಲ್ಲ. 50 ಕೋಟಿ ಎಲ್ಲಿಂದ ಹೊಂದಿಸೋದು ಅನ್ನೋ ಆತಂಕ. ಮತ್ತೊಂದು ಕಡೆ ಹೊರಗುತ್ತಿಗೆ ನೌಕರರ ವೇತನ ಪಾವತಿಸೋದಕ್ಕೆ ಮೀನಾಮೇಷ ಎಣಿಸಿ ಅವ್ರಿಗೆ ಪೆಂಡಿಂಗ್ ಅಂತ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ. ಈ ರೀತಿ ಕಷ್ಟಕ್ಕೀಗ ಮಹಾನಗರ ಪಾಲಿಕೆಗಳು ಸಿಕ್ಕಾಕೊಂಡಿರೋದು. ಗ್ಯಾರಂಟಿ ಎಫೆಕ್ಟು ಬಹಳ ದಿನ ತಗೊಂಡಿಲ್ಲ, ಇಷ್ಟು ಬೇಗನೆ ನೇರ ಅಭಿವೃದ್ಧಿ ಯೋಜನೆ ಮೇಲೆ ಮತ್ತು ಜನಸಾಮಾನ್ಯರ ಮೇಲೇ ಪರಿಣಾಮ ಬೀರ್ತಾ ಇರೋದು. ನೋಡಿ, ಗುತ್ತಿಗೆ ಆಧಾರದಲ್ಲಿ ಅವರೇನೋ ಕಷ್ಟಪಟ್ಟು 1000 ರೂಪಾಯಿಗಳಲ್ಲಿ ಸಂಬಳ ತಗೊಳ್ತಿರ್ತಾರೆ, ಲಕ್ಷ ಸಂಬಳ ಅಲ್ಲ. ಅದಕ್ಕೂ ಕತ್ರಿ ಹಾಕಿದ್ರೆ ಅಥವಾ ತಡ ಮಾಡಿದ್ರೆ ಅವ್ರ ಜೀವನ ನಿಭಾಯಿಸೋದೇ ಕಷ್ಟ ಆಗತ್ತೆ. ಈಗ ಬೆಳಗಾವಿ ಪಾಲಿಕೆಗೆ 311 ಕೋಟಿ ರೂಪಾಯಿ ವೇತನಾನುದಾನಕ್ಕೆ ಬೇಡಿಕೆ ಸಲ್ಲಿಕೆ ಮಾಡಲಾಗಿತ್ತು. ಅದರಲ್ಲಿ 264 ಕೋಟಿ ರೂಪಾಯಿ ಮಾತ್ರ ಹಂಚಿಕೆ ಮಾಡಿದ್ದು, ಉಳಿದ 46 ಕೋಟಿ ರೂಪಾಯಿಗೆ ಕೊಕ್ಕೆ ಹಾಕಲಾಗಿದೆ. ಆ ವ್ಯತ್ಯಾಸದ ಹಣವನ್ನು ಆದಾಯದಲ್ಲೇ ಅಂದರೆ ತಮಗೆ ಬರುವಂಥ ತೆರಿಗೆ ಆದಾಯದಲ್ಲಿಯೇ ಸರಿಪಡಿಸ್ಕೊಳ್ಳಿ, ನೀವು ಬೇರೆ ದಾರಿನೇ ಇಲ್ಲ ಅಂತ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಆರ್ಥಿಕ ಸಂಕಷ್ಟಕ್ಕೀಡಾಗಿವೆ ಈಗ ಮಹಾನಗರ ಪಾಲಿಕೆಗಳು. ಇದು ಒಂದು ಕಡೆ. ಮತ್ತೊಂದು ಕಡೆ ಈ ಬಸ್ ರೇಟನ್ನು 10ರಿಂದ 12% ಏರಿಕೆ ಮಾಡುವಂಥ ಸುಳಿವನ್ನು ಕೊಟ್ಟಿದ್ದಾರೆ. BJP JDSನವರಿದ್ದಾಗ ಆಗಿರಲಿಲ್ವಾ, ಆಗ ಮಾತಾಡಿಲ್ಲ, ಯಾಕೆ ಈಗ ಮಾತಾಡ್ತಿದ್ದೀರಿ ಅಂತ ರಾಜಕೀಯ ಕೆಸರಚಾಟಕ್ಕೆ ಇದು ದಾರಿ ಆಗ್ತಿದೆ. ಬಿಟ್ಟರೆ ಜನರ ಸಂಕಷ್ಟವನ್ನು ಯಾರು ಕೇಳ್ತಾ ಇಲ್ಲ. ವಾಟರ್ ಬಿಲ್ಲನ್ನು ಜಾಸ್ತಿ ಮಾಡೋದು ತೀರ್ಮಾನ ಆಗಿದೆ. ಈಗ ಬಸ್ ದರವನ್ನು ಕೂಡ ಏರಿಕೆ ಮಾಡೋದಕ್ಕೆ ಪ್ರಸ್ತಾವನೆ ಇದ್ದು, ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಸೋದಕ್ಕೆ 25%ಗೆ ಬೇಡಿಕೆ ಇಟ್ಟಿದ್ದಾರೆ. ಬಟ್ 25% ಆಕ್ರೋಶ ಸ್ಫೋಟವಾಗುತ್ತೆ. ಸೊ 10ರಿಂದ 15% ಒಳಗಡೆ 12-13% ಏರಿಕೆ ಮಾಡುವಂಥ ನಿರ್ಧಾರವನ್ನು ಸರ್ಕಾರ ಮಾಡ್ತಿದೆ. ಸೊ ನೀರಿನ ದರ, ಹಾಲಿನ ದರ, ಪೆಟ್ರೋಲ್ ಡೀಸೆಲ್ ದರ, ಈಗ ಬಸ್ ದರ ಮತ್ತು ಪಾಲಿಕೆಗಳಿಗೆ ಸಂಕಷ್ಟ. ಈ ಕಡೆ ಗ್ಯಾರಂಟಿ ದುಡ್ಡು ಕೂಡ ಬರಬೇಕಾದ ಟೈಮಿಗೆ ಬರ್ತಾ ಇಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಎಲ್ಲ ಕಡೆ ಸಮಸ್ಯೆಯನ್ನು ತಂದಿಟ್ಕೊಳ್ತಿದೆಯಾ ಸರ್ಕಾರ ಈ ಗ್ಯಾರಂಟಿ ಕಾರಣದಿಂದಾಗಿ. ನೋಡಿ, ಮೊನ್ನೆ ಮೂಡಾ ಕೇಸು
ಹೈಕಮಾಂಡ್ ಮೊರೆ ಹೋದ್ರಲ್ಲ ಸಿದ್ದರಾಮಯ್ಯನವರು, ಆಗ ಸುರ್ಜೇವಾಲ ಅವ್ರು ಏನು ಹೇಳ್ತಾರೆ, ಗ್ಯಾರಂಟಿ ನೋಡಿ BJP ನಲುಗು ಹೋಗಿದೆ, ಅಷ್ಟು ವಿರೋಧಿಸ್ತಿದ್ದಾರೆ, ಅವರು ಗ್ಯಾರಂಟಿ ನಿಲ್ಲಿಸಬೇಕು ಅಂತಲೇ ಈ ಥರ ಮುಖ್ಯಮಂತ್ರಿ ಟಾರ್ಗೆಟ್ ಮಾಡಿರೋದು. ಬರೀ CM ಟಾರ್ಗೆಟ್ ಅಲ್ಲ, ಸರ್ಕಾರ ಟಾರ್ಗೆಟು, ಗ್ಯಾರಂಟಿ ಟಾರ್ಗೆಟು. ಮೊದಲಿಂದಾನು ಇವರು ಗ್ಯಾರಂಟಿ ಕಂಡ್ರಾಗಲ್ಲ, ಜನ ಎಷ್ಟು ಖುಷಿ ಪಡ್ತಿದ್ದಾರೆ, ಗ್ಯಾರಂಟಿಯಿಂದ ಎಷ್ಟು ಲಾಭ ಪಡ್ಕೊಂಡಿದ್ದಾರೆ, ಯಾಕೆ ಅರ್ಥ ಆಗ್ತಿಲ್ಲ ಅಂತ ಗ್ಯಾರಂಟಿ ಶೀಲ್ಡ್ ಮಾಡ್ಕೊಳ್ಳೋಕೆ ನೋಡ್ತಿದ್ದಾರೆ ಕೇಸು ಮತ್ತೊಂದರಲ್ಲಿ. ಆದರೆ ಅಸಲಿ ಗ್ಯಾರಂಟಿಯ ಪರಿಸ್ಥಿತಿ ಇದು ಅನ್ನೋದು ಜನಸಾಮಾನ್ಯರಿಗೀಗ ನೇರವಾಗಿ ಅರ್ಥ ಆಗ್ತಿದೆ. ಈ ಗ್ಯಾರಂಟಿಯನ್ನು ಸರಿಯಾದ ರೀತಿಯಲ್ಲಿ ಅನುಷ್ಠಾನ ಮಾಡದೆ ಹೋದರೆ ಬದಲಾವಣೆಗಳನ್ನು ಮಾಡ್ಕೊಳ್ಳೋ ಸುಳಿವು ಕಾಣಿಸ್ತಿದೆಯಲ್ಲ. ಬೇಕಾದವ್ರಿಗೆ ಮಾತ್ರ, ಅಂದರೆ ಉಳ್ಳವ್ರಿಗೆ ಬೇಡ, ಅವಶ್ಯಕತೆ ಇರೋರಿಗೆ ಮಾತ್ರ ಕೊಡ್ತೀವಿ, ಇಂಥದ್ದೆಲ್ಲ ಮಾತುಗಳು ಕೇಳಿ ಬರ್ತಿದ್ದಾವೆ. ಈ ರೀತಿ ಕಡಿವಾಣ ಹಾಕಿ ಆದರೂ ಕೆಲವರಿಗೆ ಬ್ರೇಕ್ ಹಾಕುವ ಮೂಲಕ ಆದರೂ ಈಗ ಸರ್ಕಾರ ಸಂಕಷ್ಟವನ್ನು ಭರಿಸಬೇಕಾಗಿದೆ. ಅಂತಹ ಒತ್ತಡದಲ್ಲಿ ಸಿಲುಕಿದೆ. ಒಂದ್ಸಲ ಕೊಟ್ಟು ಮತ್ತೆ ಕಿತ್ಕೊಳ್ತೀರಾ ಅನ್ನೋ ಆಕ್ರೋಶ ಬೇರೆ. ಯಾಕೆ ಆಗ ಕೊಟ್ರಿ ಉಳ್ಳವ್ರಿಗೆ ಇಲ್ದಿದ್ದವ್ರಿಗೆ ಎಲ್ಲರಿಗೂ ಅಂತ ಹೇಳಿಬಿಟ್ಟು ಈಗ ಯಾಕೆ ಬ್ರೇಕ್ ಹಾಕ್ತೀರಾ ಅನ್ನುವಂಥ ಆಕ್ರೋಶವೂ ಕೇಳಿ ಬರ್ತಿದೆ. ಸೊ ಯಾವುದು ತೀರ್ಮಾನ ಮಾಡೋದಕ್ಕಾಗದ ಇಕ್ಕಟ್ಟಲ್ಲಿ ಸರ್ಕಾರ ಸಿಕ್ಕಾಕೊಂಡಿರೋದು ದೊಡ್ಡ ಸವಾಲು ಈಗ ಸಿದ್ದರಾಮಯ್ಯನವರ ಮುಂದಿದೆ. ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.